ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಕಿವಿ ಓಲೆ ಡಿಸೈನ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಅಂದರೆ ಜುಮ್ಕಾ ಸೆಟ್ ಬಗ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನ್ಯೂ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೀರೆ ಮೇಲಾಗಿರ್ಬೋದು, ಲೆಹಂಗಾ, ಡ್ರೆಸ್ ಮೇಲಾಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಬಂದುಬಿಟ್ಟು 5 ಗ್ರಾಮ್ಸಿಂದ ಹಿಡಿದು 20 ಗ್ರಾಮ್ಸ್ವರೆಗೂ ಇದೆ. ಅಂದರೆ ಹೊಸ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಯಾವ್ದು ಇಷ್ಟ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಮದುವೆ ಸೀಸನಲ್ಲಂತೂ ಯಾವ ಥರ ಮಾಡಿಸ್ಕೋಬೇಕು ಅನ್ನೋದೇ ಇದಾಗಿರುತ್ತೆ. ಮೊದಲೇ ಡಿಸೈನ್ಸ್ಗಳು ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಾಡಿಸ್ಕೋಬೇಕಾದ್ರೆ ನಮಗೂ ಕೂಡ ತುಂಬ ಈಸಿ ಆಗುತ್ತೆ. ನೋಡ್ತಿರ್ಬೋದು ಆ ಡಿಸೈನ್ ಆಗಿರ್ಬೋದು, ಸ್ಟೋನ್ ವರ್ಕ್ ಆಗಿರ್ಬೋದು, ಒಂದಕ್ಕಿಂತ ಒಂದು ತುಂಬ ವೆರೈಟಿಯ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಒಂದೊಂದು ಓಲೆಯಲ್ಲೂ ಸತ್ಯ ತುಂಬ ಯುನೀಕ್ ಆದಂಥ ಡಿಸೈನ್ಸ್ ಇದೆ. ಮುತ್ತಿನ ಓಲೆ ಆಗಿರ್ಬೋದು, ಟ್ರೆಂಡಿಂಗ್ ಓಲೆನೇ ಅಂತ ಹೇಳ್ಬೋದು ಮುತ್ತಿನ ಓಲೆನ. ಅದರಲ್ಲೂ ಈಗಿನ ಚಿನ್ನದ ರೇಟಲ್ಲಿ ಏನು ಮಾಡಿಸ್ಕೊಳ್ಳೋದು, ಪದೇ ಮಾಡಿಸ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮಾಡಿಸೋದೇ ಒಂದೇ ಸಲ. ತುಂಬ ಚೆನ್ನಾಗಿರೋದು ಮಾಡಿಸ್ಕೋಬೇಕು. ಆ ಮಾಡಿಸ್ಕೊಳ್ಳೋ ಟೈಮಲ್ಲಿ ಯಾವ ಥರ ಮಾಡಿಸ್ಕೋಬೇಕು ಅಂತ ಐಡಿಯಾನೇ ಇರೋದಿಲ್ಲ, ಹಾಗಾಗುತ್ತೆ. ಹಾಗಾಗಿ ಮುಂಚೆನೇ ನೋಡಿ ಇಟ್ಕೊಂಡಿದ್ರೆ ಈ ಥರ ಅನ್ನೋದೊಂದು ಐಡಿಯಾ ಬರುತ್ತೆ. ಮಾಡಿಸ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ. ನೋಡ್ತಿದ್ದೀರಲ್ಲ, ಒಂದು ಸ್ಟೋನ್ ವರ್ಕ್ ಆಗಿರ್ಬೋದು, ಮತ್ತು ಹರಳುಗಳಾಗಿರ್ಬೋದು, ಜಾಸ್ತಿ ಇಲ್ಲ. ಏಕೆಂದರೆ ತುಂಬ ಹರಳುಗಳು ಹಾಕ್ಸೋದ್ರಿಂದ ನಮಗೇ ಲಾಸ್ ಆಗುತ್ತೆ. ಏಕೆಂದರೆ ನಾವು ಮತ್ತೆ ಚೇಂಜ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಓಲೆ ಬೇರೆ ಮಾಡಿಸ್ತೀನಿ ಅಂದಾಗ ಹರಳುಗಳ್ದು ಎಲ್ಲ ವೇಸ್ಟೇಜೆಲ್ಲ ಕಳೀತಾರೆ. ಹಾಗಾಗಿ ಆದಷ್ಟು ಹೆಚ್ಚು ಚಿನ್ನ ಇರೋ ಅಂಥ ಓಲೆಗಳು ಮಾಡಿಸ್ಕೋಬೇಕು ಅಂತ ನನ್ನ ಸಜೆಷನ್ನು. ಏಕೆಂತಂದರೆ ವೇಸ್ಟೇಜ್ ಕಡಿಮೆ ಬರುತ್ತೆ. ಹಾಗಾಗಿ ಏಕೆಂದರೆ ಹಳ್ಳಿಲ್ಲ ಅಂತಂದರೆ ಓಲೆನೂ ಲುಕ್ ಕಾಣಲ್ಲ ಅಲ್ವಾ. ಹಾಗಾಗಿ ಸಿಂಪಲಾಗಿರುವಂಥ ಹಳ್ಳು ಹಾಕಿಸ್ಕೊಂಡು ಮಾಡಿಸ್ಕೊಡೋದ್ರಿಂದ ನಮಗೂ ಕೂಡ ಸೇವ್ ಆಗುತ್ತೆ. ನಿಮಗೂ ಈ ಓಲೆಗಳ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಜುಮ್ಕಾಗಳು, ಸ್ಟೆಪ್ ಜುಮ್ಕಾ ಆಗಿರ್ಬೋದು, ಮತ್ತು ಉದ್ದ ಆಗಿರ್ಬೋದು. ಜುಮ್ಕಾ ಅಂದ್ರೆ ದಪ್ಪ ಮತ್ತು ಉದ್ದ ಇದ್ದರೆ ಕಿವಿಗೆ ಲಕ್ಷಣ ಅಂತ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಕಿವಿ ಓಲೆ ಜುಮ್ಕಾ ದೊಡ್ಡದಾಗಿದ್ದಷ್ಟು ಸರಗಳ ಅವಶ್ಯಕತೆ ಇರಲ್ಲ. ಓಲೆಗಳಲ್ಲೇ ಎದ್ದು ಕಾಣ್ತಾ ಇರುತ್ತಲ್ಲ, ಹಾಗಾಗಿ ಸಿಂಪಲ್ ಸರ ಆದರೂ ಓಕೆ ಆಗುತ್ತೆ. ನೋಡ್ತಿರ್ಬೋದು, ಮುಂಚೆ ಎಲ್ಲ ಈ ಓಲೆ ಡಿಸೈನ್ ಬಂದು ಗಿಣಿ ಪಂಜರ ಅಂತ ಕರಿತಾಯಿದ್ರು. ಪಂಜರದ ಓಲೆ ಅಂತ ಅಂದ್ಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿರೋದು. ಮತ್ತು ಅದೇ ಥರ ಬರ್ತಾ ಇದೆ. ನೋಡ್ತಿದ್ದೀರಲ್ಲ, ಗ್ರೀನ್ ಸ್ಟೋನ್ ಆಗಿರ್ಬೋದು, ವೈಟ್ ಸ್ಟೋನ್ ಆಗಿರ್ಬೋದು, ಮತ್ತು ಸ್ಟೆಪ್ ಜುಮ್ಕಾ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆಂಟಿಕ್ ಕೂಡ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಒಂದು ಯಾವುದು ಓಲೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಾರಿ ಫ್ರೆಂಡ್ಸ್, ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಮತ್ತೆ ಹೊಸ ಜುಮ್ಕಾ ಸೆಟ್ಟು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಅನ್ನೋದು ಕೂಡ ತಿಳಿಸಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ, ಬೇಜಾರಿಲ್ಲ. ಯಾವುದಾದ್ರೂ ಒಂದು ಮಾಡಿ, ಲೈಕಾರು ಮಾಡಿ, ಇಲ್ಲ ಡಿಸ್ಲೈಕಾರು ಮಾಡಿ. ಇಷ್ಟ ಆಗಿದ್ರಂತೂ ಇಷ್ಟ ಆಗಿದೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ನನಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಆಲ್.